ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ತಿರೋದು ಪ್ರಜಾರಾಜ ಅನ್ನುವಂತ ಒಂದು ಕಂಟೆಂಟ್ ಮುಖಾಂತರ. ಏನಿದು ಪ್ರಜಾರಾಜ ಅಂತ ಹೇಳಿ ಕರಿತಿದ್ದೀರಾ? ಎಸ್, ನಮ್ಮ ನಾಡು ಕರ್ನಾಟಕದ ಹೆಮ್ಮೆಯ ನಗರಿ ಮೈಸೂರು. ಮೈಸೂರನ್ನ ಆಳಿದಂತ ರಾಜರು ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೆನಪಾಗ್ತಾರೆ. ಆ ನಾಲ್ವಡಿ ಕೃಷ್ಣರಾಜ ಒಡೆಯರ ತಮ್ಮವರ ಮಗ ಈ ಜಯಚಾಮರಾಜೇಂದ್ರ ಒಡೆಯರ್ ಅವರು. ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ತಂದೆ ಕಂಠೀರವ ನರಸಿಂಹರಾಜ ಒಡೆಯರ್ ಅವರು, ತಾಯಿ ಕೆಂಪು ಚಲವಾಜ ಅಮ್ಮಣ್ಣಿಯವರ ನಾಲ್ಕನೇ ಪುತ್ರರಾಗಿ ಇವರು ಜನಿಸ್ತಾರೆ. ಇದಕ್ಕಿಂತ ಮುಂಚೆ ಇವರಿಗೆ 3 ಜನ ಹೆಣ್ಮಕ್ಳು ಇರ್ತಾರೆ. ಸುಜಯಕಾಂತ, ಜಯಚಾಮುಂಡಿ ಅಂಬಿಕಾ ಹಾಗೂ ರಾಣಿ ವಿಜಯಾದೇವಿ. ತದನಂತರ ಜನಿಸಿದಂತ ಮಗುವೆ ಈ ಅಚ್ಚುಮೆಚ್ಚಿನ ಅರಮನೆ ಏಕೈಕ ಸಂತಾನ, ಅದುವೇ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಯಾವುದೇ ರೀತಿ ಮಕ್ಕಳಿಲ್ಲದೆ ಇದ್ದದ ಕಾರಣ ತದನಂತರ ವಾರಸ್ದಾರರಾದಂತವ್ರೆ ಈ ಒಂದು ಜಯಚಾಮರಾಜೇಂದ್ರ ಒಡೆಯರ್ ಅವರು. 1938ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ 5 ಚಿನ್ನದ ಪದಕವನ್ನ ಪಡೆದುಕೊಳ್ಳೋದ್ರ ಮುಖಾಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತಮ್ಮ ಶಿಕ್ಷಣವನ್ನ ಮುಗಿಸ್ತಾರೆ. ಜೊತೆಗೆ ಅದೇ ವರ್ಷ ಅವರಿಗೆ ರಾಜಸ್ಥಾನದ ಮಹಾರಾಣಿ ಸತ್ಯಪ್ರೇಮ ಕುಮಾರಿ ಅವರ ಜೊತೆ ವಿವಾಹವಾಗುತ್ತದೆ. ಜೊತೆಗೆ ಬಾರಾ ಸಿಡಿಲೊಡೆದಂತೆ 1940ರಲ್ಲಿ ಅವರ ತಂದೆಯವರು ಕೂಡ ತೀರ್ಕೊಳ್ತಾರೆ. ಮೈಸೂರಿನ ಮಹಾರಾಜರಾದಂತ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೂಡ ತೀರ್ಕೊಳ್ತಾರೆ. ಹಾಗಾಗಿ ಸಿಂಹಾಸನಕ್ಕೆ ಏಕೈಕ ವಾರಸ್ದಾರರಾಗಿದ್ದಂತವರು ಈ ಜಯಚಾಮರಾಜೇಂದ್ರ ಒಡೆಯರ್ ಅವರು ಮೈಸೂರು ಸಿಂಹಾಸನವನ್ನ ಅಲಂಕರಿಸ್ತಾರೆ. ತಮ್ಮ 7 ವರ್ಷದ ಅಧಿಕಾರ, ಅಂದ್ರೆ ಸ್ವಾತಂತ್ರ್ಯ ಪೂರ್ವದ ತಮ್ಮ 7 ವರ್ಷದ ಅಧಿಕಾರವನ್ನ ಅತ್ಯಂತ ಯಶಸ್ವಿ ಪೂರ್ಣವಾಗಿ ಒಂದು ನೆರವೇರಿಸಿದಂಥದ್ದು ಇವರ ಹೆಮ್ಮೆ. ಯಾಕೆ ಅಂತ ಅಂದ್ರೆ ಇವರ ಕಾಲದಲ್ಲಿ ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಅದೇ ರೀತಿ ಒಂದು ವಿಜ್ಞಾನ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಕೈಗಾರಿಕೆ ಆಗಿರ್ಬೋದು, 2ನೇ ವಿಶ್ವಯುದ್ಧದ ಸಮಯದಲ್ಲಿ ಯುದ್ಧದ ಸಮಯದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸ್ತಾರೆ. ಜೊತೆಗೆ ಇವರ ವೈವಾಹಿಕ ಜೀವನ ಅಷ್ಟು ಚೆನ್ನಾಗಿರಲ್ಲ. ತದನಂತರ ಆ ರಾಣಿಯ ಜೊತೆಗೆ ಒಂದು ಡೈವರ್ಸ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ಮೈಸೂರಿನ ಒಂದು ಕೆಂಪು ಚಲುವಾಜ ಅಮ್ಮಣ್ಣಿ ಅವರ ಒಂದು ಒಪ್ಪಿಗೆ ಮೇರೆಗೆ ತ್ರಿಪುರ ಸುಂದರ ಅಮ್ಮಣ್ಣಿ ಅವರನ್ನ ವಿವಾಹವಾಗ್ತಾರೆ. ಆ ವಿವಾಹದ ಫಲವಾಗಿ ಸುಮಾರು 6 ಜನ ಮಕ್ಕಳಾಗ್ತಾರೆ. ಮೊದಲನೇದವರು ಗಾಯತ್ರಿ ದೇವಿ, 2ನೇವರು ವಿಶಾಲಾಕ್ಷಿ ದೇವಿ, 3ನೇವರು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು, 4ನೇವರು ಇಂದ್ರಾಕ್ಷಿ, ಮೀನಾಕ್ಷಿ, ಈ ರೀತಿ 6 ಜನ ಮಕ್ಕಳನ್ನ ಪಡೆದುಕೊಳ್ತಾರೆ. ಜೊತೆಗೆ ಬೇಟೆಯಲ್ಲಿ ತುಂಬಾ ಆಸಕ್ತಿಯನ್ನು ಹೊಂದಿದ್ದಂತಹ ಮಹಾರಾಜರು ಬೇಟೆ ಆಡೋದ್ರ ಮುಖಾಂತರ ಆ ಭಾಗದಲ್ಲಿ ಎಲ್ಲೆಲ್ಲಿ ಪ್ರಾಣಿಗಳು ಗ್ರಾಮಸ್ಥರಿಗೆ ತೊಂದರೆಯನ್ನು ಕೊಡ್ತಿತ್ತು, ಆನೆ ಆಗಿರ್ಬೋದು, ಸಿಂಹಗಳಾಗಿರ್ಬೋದು, ಇವುಗಳೆಲ್ಲವನ್ನು ಕೂಡ ಬೇಟೆ ಆಡ್ತಿರ್ತಾರೆ. ಜೊತೆಗೆ ಇವರು ಅಖಂಡ ಭಾರತದಲ್ಲಿ ತಮ್ಮ ರಾಜ್ಯವನ್ನ ಮೊದಲು ವಿಲೀನಗೊಳಿಸ್ಲಿಕ್ಕೆ ಒಪ್ಕೊಂಡಂತಹ ಮಹಾರಾಜರಾಗಿರ್ತಾರೆ. ಅಂದ್ರೆ 1947ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಎಲ್ಲಾ ರಾಜ್ಯರನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಹಾಗೂ ನೆಹರೂರವರು ಸಂಪರ್ಕ ಮಾಡಿ ಕೇಳ್ತಾರೆ, ಈ ರೀತಿನ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಭಾರತದ ಅಖಂಡತೆಯನ್ನ ಮಾಡೋಣ ಅಂತ ಹೇಳಿ. ಸೊ ಅದಕ್ಕೆ ಮೊದಲು ಒಪ್ಪಿಗೆ ಕೊಟ್ಟಂತವ್ರೆ ಇವರಾಗಿರ್ತಾರೆ. ಅಂದಿನ ಕಾಲದಲ್ಲಿ ಸುಮಾರು ಹೈದರಾಬಾದಿನ ನಿಜಾಮರವನ್ನ ಬಿಟ್ರೆ ಅತ್ಯಂತ ಹೆಚ್ಚಿನ ಸಂಪತ್ತು ಮತ್ತೆ ಶ್ರೀಮಂತರು ಅಂತ ಹೇಳಿ ಕರಿತಿದ್ದದ್ದೇ ಮೈಸೂರಿನ ಮಹಾರಾಜರು. ನಾನು ಹೇಳ್ದಂಗೆ ಇವರು ಸಕಲ ಕಲಾ ವಲ್ಲಭರಾಗಿರ್ತಾರೆ. ಸಂಸ್ಕೃತದಲ್ಲಿ ಹಲವಾರು ಒಂದು ಗ್ರಂಥಗಳನ್ನ ರಚಿಸಿರ್ತಾರೆ. ಸಾಹಿತ್ಯ, ಸಂಗೀತ, ಕ್ರೀಡೆ ಎಲ್ಲದಕ್ಕೂ ಕೂಡ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ಕೂಡ ಕೊಡ್ತಾ ಹೋಗ್ತಾರೆ. ತಮಗೆ ಸಿಕ್ಕಂತ ಅಲ್ಪಾವಧಿಯಲ್ಲೇ ಅತ್ಯಂತ ಹೆಚ್ಚಿನ ಜನಪ್ರೀತಿಯನ್ನು ಗಳಿಸಿದಂತಹ ಮಹಾರಾಜರು ಇವರಾಗಿರ್ತಾರೆ. ವಿಪರ್ಯಾಸ ಏನು ಅಂತ ಅಂದ್ರೆ 1947ರಲ್ಲಿ ಏನು ಭಾರತದ ಅಖಂಡತೆಯನ್ನ ವಹಿಸ್ಕೊಳ್ಳೋದ್ರಲ್ಲಿ ರಾಜಿ ಆದಂತ ಸಂದರ್ಭದಲ್ಲಿ ಖಾಸಗಿ ಆಸ್ತಿ ಮತ್ತೆ ಸರ್ಕಾರಿ ಆಸ್ತಿ ಅಂತ ಹೇಳಿ ಒಂದು ಒಪ್ಪಂದವನ್ನ ಮಾಡಿಕೊಳ್ಳೋದ್ರ ಮುಖಾಂತರ ಈ ಒಂದು ಜಯಚಾಮರಾಜೇಂದ್ರ ಒಡೆಯರ್ ಅವ್ರಿಗೆ ಮಾಸಿಕವಾಗಿ ಪ್ರಿವಿ ಪರ್ಸ್ ಅಂತ ಹೇಳಿ ಕರೀತಾರೆ, ರಾಜಧನ ಅಂತ ಹೇಳಿ ಕರೀತಾರೆ, ಸುಮಾರು 25 ಲಕ್ಷ ಅಂದತ್ತಿನ ಕಾಲಕ್ಕೆ 1947ರಲ್ಲಿ ಪೇ ಮಾಡ್ತಿದ್ರು. ಅದು ಭಾಗಶಃ 2 ಬಾರಿ ಇವರು ಒಂದು ಮೈಸೂರು ರಾಜ್ಯಕ್ಕೆ ಗವರ್ನರ್ ಆಗಿರ್ತಾರೆ, ಮದ್ರಾಸು ರಾಜ್ಯಕ್ಕೆ 1 ಬಾರಿ ಗವರ್ನರ್ ಆಗಿರ್ತಾರೆ. 1971ರಲ್ಲಿ ಇಂದಿರಾ ಗಾಂಧಿ ಅವರು ಕೂಡ ಈ ಒಂದು ಆರ್ಥಿಕ ಒಡೆತನವನ್ನ ತಪ್ಪಿಸಲು ರಾಜ್ಯರಿಗೆ ನೀಡುತ್ತಿದ್ದಂತಹ ಎಲ್ಲಾ ಒಂದು ಸವಲತ್ತುಗಳಾಗಿರ್ಬೋದು, ಮಾಸಾಶನವಾಗಿರ್ಬೋದು ಎಲ್ಲವನ್ನು ಕೂಡ ನಿರ್ಬಂಧ ಮಾಡ್ತಾರೆ. ಆನಂತರ ಹಲವಾರು ರಾಜ್ಯಗಳು ಹಲವಾರು ಸಮಸ್ಯೆಗಳಿಗೆ ಸಿಲುಕ್ಕೊಳ್ತಾರೆ. ಅದೇ ರೀತಿ ಮೈಸೂರು ಮಹಾರಾಜರು ಕೂಡ ಹಣಕಾಸಿನ ಸಮಸ್ಯೆಗೆ ಸಿಲುಕ್ಕೊಳ್ತಾರೆ. ಹಾಗಾಗಿ ತಮ್ಮ ಆಸ್ತಿಗಳನ್ನ ಮಾರಾಟ ಮಾಡ್ಕೊಳ್ತಾರೆ. ಫೈನಲ್ ಆಗಿ ಒಂದು ಸ್ಟೇಜಿಗೆ ಅವ್ರು ಸಾವನ್ನಪ್ತಾರೆ. ಅದು ಸೆಪ್ಟೆಂಬರ್ 1974ರಲ್ಲಿ. ಸೊ ಅದು ಸಾವು ಅಂತಾನು ಕೂಡ, ಸಹಜ ಸಾವು ಅಂತ ಕರೀತಾರೆ, ಅದನ್ನ ಸೂಸೈಡ್ ಅಂತಾನು ಕೂಡ ಕರೀತಾರೆ. ಸಮಸ್ಯೆಗಳು 1000 ಇದ್ರೂ ಕೂಡ ಅದ್ಯಾವುದನ್ನು ಕೂಡ ಲೆಕ್ಕಿಸದೆ ಎದುರಿಸಿದಂತ ಮನುಷ್ಯ ಕೊನೆಗೆ ಅಜರಾಮರವಾಗಿ ಉಳ್ಕೊಂಡ್ರು. ಅವರೇ ನಮ್ಮ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು. ರಾಜರಾಗಿ ಹುಟ್ಟಿ ಪ್ರಜೆಯಾಗಿ ಸತ್ತಂತವರೇ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಮಗ